ನಾನು ಸೇರಿ ಇವ್ರು ಯಾರು ತಾಲೂಕು ಆಫೀಸಿಗೆ ಹೋಗಕ್ಕೆ ಭಯ ಬೀಳ್ತಾ ಇದ್ರು. ಇವತ್ತು ಅವ್ರ ಕೆಲಸ ಅವರೇ ಮಾಡ್ತಾರೆ. ಇಒ ಜೆಇ AWಗಳು ಎಲ್ಲರ ಹೋಗಿ ಫೋನ್ ಮಾಡ್ಕೊಂಡು ಅವ್ರ ಕೆಲಸ ಮಾಡ್ಕೊಳ್ಳೋ ಶಕ್ತಿ ಬಂದಿದೆ ನಮ್ಮ ಸಂಘಟನೆ. ಎಲ್ಲರ ಶ್ರಮ ಅಷ್ಟಿದೆ. ಹಾಗಾಗಿ ಎಲ್ಲರೂ ಮತ್ತೊಮ್ಮೆ ಹೊಂದಿಸಿ ನಿಮ್ಮೆಲ್ಲರನ್ನೂ ಸ್ವಾಗತ ಮಾಡಲಿಕ್ಕೆ ಬಹಳ ತುಂಬ ಹೃದಯದಿಂದ ಬಹಳ ಪ್ರೀತಿಪೂರ್ವಕವಾಗಿ ನಿಮ್ಮನ್ನು ಸ್ವಾಗತ ಮಾಡಲಿಕ್ಕೆ ಅಷ್ಟೂರದಿಂದ ಎಲ್ಲರೂ ಬಂದಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಮ್ಮ ಸಂಘಟನೆ ಪರವಾಗಿ ಎಲ್ಲರೂ ಕೂಡ ಹೊಂದಿಸ್ತೇನೆ. ಹಾಗೆ ನನಗೆ ನನ್ನ ಅಭಿಪ್ರಾಯಗಳನ್ನ ನಮ್ಮ ಸಂಘಟನೆ ಪರವಾಗಿ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ. ಮತ್ತೆ ಬಹಳ ತಾಳ್ಮೆಯಿಂದ ಎಲ್ಲರೂ ಕೂಡ ಆಲಿಸಿದ್ರಿ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಹೊಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ನಮ್ಮ ಜಿಲ್ಲಾ ರೈತ ಸಂಘ ಹಾಗೂ ವೇದಿಕೆ ಮೇಲೆ ಆಕ್ಷನ್ ಎಲ್ಲ ಬೆನ್ನಾಗಿವೆ. ನಮ್ಮ ರೈತ ಸಂಘಕ್ಕೆ ಯಾಕೆ ಸೇರ್ಕೋಬೇಕಪ್ಪ ಅಂತ ಹೇಳಿದ್ರೆ, ಇವತ್ತು ನಮ್ಮಲ್ಲೇ ಇರ್ತಕ್ಕಂಥ ಸಮಸ್ಯೆಗಳನ್ನು ನಾವೇ ಬಗೆಹರಿಸ್ತೀವಿ. ಯಾಕಂದ್ರೆ ಇವತ್ತು ರಾಜಕಾರಣಿಗಳು ಹೇಗಿದಾರಪ್ಪ ಅನ್ನೋದು ಎಮ್ಮೆ ಇದ್ದಂಗೆ ಇದಾರು. ಇವತ್ತು ನಾವು ಎಮ್ಮೆ ಏನ್ ಮಾಡ್ತೀವಿ ಅಂದ್ರೆ ಬೈಲಲ್ಲಿ ಬಿಟ್ಟು ಮೇಯಿಸ್ತೀವಿ, ಒಬ್ಬೊಬ್ಬ ಬೈಲಲ್ಲಿ ಮೇಯ್ತು. ಇವು ರಾಜಕಾರಣಿಗಳು ಏನ್ ಮಾಡ್ತಾರಂದ್ರೆ ಕುಂತಲ್ಲೇ ಮೇಯ್ತಾರ. ಅವ್ರು ಯಾರನ್ನ ತೋರಿಸಿ ನಮ್ಮನ್ನು ತೋರಿಸಿ ಅವ್ರು ಕುಂತಲ್ಲೇ ಮೇಯ್ತಾರೆ. ಇವತ್ತು ಆ ವ್ಯವಸ್ಥೆ ಬಂದ್ಬಿಟ್ಟಿದೆ. ಈಗ ಯಾವುದೇ ನಿಮ್ಮಲ್ಲಿ ಅದಕ್ಕೆ ಇದೆ ಎಷ್ಟು ವರ್ಷ ಆಗಿರ್ಬೋದು ಕರೆಕ್ಟಾಗಿ ಹಿಡಿತಾ ಇದೆ ನಾವು. ಈ ಸಮಸ್ಯೆ ನಮ್ಮ ರೈತ ಸಂಘದಲ್ಲಿ ಕೈ ಹಾಕಲ್ಲ ಅಂದ್ರೆ ನಿಮಗೆ ಇದು ಯಾವುದೇ ಕಾರಣಕ್ಕೆ ಆಗ್ತಿಲ್ಲ. ಯಾಕಂದ್ರೆ ಇವತ್ತು ಗೆದ್ದ ಬಂದ ನಾನು ಮಾಡ್ತೇನೆ, ನಾನು ಹೇಳಿ ಹೋಗ ಮುಗಿತು. ಅವ್ ಮಚ್ಚ ಬಂದ ಅವನ ನಾ ಹೇಳಿ ಹೋಗ ಮಾಡ್ತೇನೆ. ಯಾವಾಗ ಅವ ಮನೆ ಬಾರಿ ಅಲ್ಲಿತಾ ಇರೋದು ಅಲ್ದು 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 ಅದು ಲಾಸ್ಟಿಗೆ ಏನಾಗುತ್ತೆ, ಇವನ್ ಬಿಟ್ಟು ಮತ್ತೊಂದು ಪಕ್ಷ. ಈ ರೀತಿ ವ್ಯವಸ್ಥೆಯಲ್ಲಿ ನಾವು ಇದ್ವಿ. ಹಾಗಾಗಿ ಯಾಕಂದ್ರೆ ಈಗ ನಮ್ಮ ಜಮೂರ್ ಮನೆಯಲ್ಲಿ ಒಂದು 60 ಹೆಚ್ಚು ಕಡಿಮೆ ಒಂದು 70 ವರ್ಷ ಆಗಿದೆ ಇದೇ ರೀತಿ. ಯಾರಿದ್ದಾರೆ? ಹಾಂ, ಶುರು ಮಾಡ್ರಿ. ಕನಿಗೇರಿ ಗ್ರಾಮಸ್ಥರಲ್ಲಿ ವಿನಂತಿ, ಇವತ್ತೇನೋ ರೈತ ಸಂಘದವ್ರು ಬಂದರು, ನಮ್ಮನ್ನು ಏನೋ ಒಗ್ಗಟ್ಟು ಮಾಡಿದರು. ಚೂರು ದೊಡ್ಡಕ್ಕೆ ಮಾತಾಡ್ರಿ. ಇಷ್ಟಕ್ಕೆ ಅಲ್ಲ ನಮ್ಮದು. ಅವರ ಜೊತೆಗೆ ನಾವು ಸಂಘಟನೆ ಆಗಬೇಕು, ಅವ್ರ ಜೊತೆಗೆ ಹೋರಾಟಕ್ಕೆ ಸ್ಪಂದಿಸಬೇಕು. ಆ ಹೋರಾಟವೇ ನಮ್ಮ ಉದ್ಯೋಗ ಆಗಬೇಕು, ಗುರಿ ಆಗಬೇಕು. ನಮ್ಮ ಹಕ್ಕನ್ನು ನಾವು ಪಡೆಯೋದಕ್ಕೆ ನಾವು ಎಲ್ಲ ರೀತಿ ಗುರಿಯನ್ನು ನಾವು ಹೊಂದಿರಬೇಕು. ಮತ್ತು ಇಷ್ಟಕ್ಕೆ ನಾವು ನಮ್ಮೂರಿನವ್ರು ಎಲ್ಲರಿಗೂ ಒಳ್ಳೆ ಖುಷಿ ಇದೆ ಇವರು ಬಂದು. ಯಾಕಂದರೆ ನಾವು ಈಗ ರೈತ ಸಂಘ ಬಂದು ನಮಗೊಂದು ಶಕ್ತಿ ತುಂಬಿದೆ ಇಲ್ಲಿ. ನಿಮ್ಮ ಒಂದು ಮಾತಿಗೆ, ನಿಮ್ಮ ಒಂದು ಇದಕ್ಕೆ, ನಮ್ಮ ಒಂದು ಹೋರಾಟಕ್ಕೆ, ಎಲ್ಲರಿಗೂ ಕೂಡ ಅದಕ್ಕೋಸ್ಕರ ಎಲ್ಲರೂ ಕೂಡ ನಾವೆಲ್ಲ ಒಂದೇ ಮನೆಯವರಿದ್ದ ಹಾಗೆ ಇದ್ಕೊಂಡು ಒಂದು ಸಂಸಾರ ಒಳ್ಳೆ ರೀತಿಯಿಂದ ನಡೆಸೋದಕ್ಕೆ ಹಲವಾರು ತೊಂದರೆಗಳು ಬರುತ್ತೆ. ಆ ತೊಂದರೆಯೆಲ್ಲ ನಿಭಾಯಿಸೋದಕ್ಕೆ ಈ ಸಂಘಟನೆ ಒಳ್ಳೆಯದು ಅಂತ ಹೇಳಿ ನಮ್ಮ ಭಾವನೆ. ನಮ್ಮ ಊರಿನಲ್ಲಿ ಇನ್ಮೇಲೆ ಕೂಡ ನಾವೆಲ್ಲ ಅಣ್ಣ ತಮ್ಮಂದಿರ ರೀತಿಯಲ್ಲೇ ಇರಬೇಕು, ಒಗ್ಗಟ್ಟಿರಬೇಕು. ನಮ್ಮಲ್ಲಿ ಯಾವತ್ತೂ ಅಷ್ಟೇ ಒಗ್ಗಟ್ಟಿದ್ದರೆ ಏನು ಸಾಧನೆ ಬೇಕಾದರೂ ಮಾಡ್ಬೋದು. ನಾವು ರೈತರಿಗೆ ಬೇಕಾದಂಥ ಸೌಲಭ್ಯಗಳನ್ನು ಪಡಿಬಹುದು, ಅಥವಾ ಇಲಾಖೆ ವತಿಯಿಂದ ಏನಾದರೂ ಬೇಕಾದರೂ ಅದನ್ನು ಕೂಡ ನಾವು ಒಗ್ಗಟ್ಟಿನಲ್ಲಿ ಪಡಿಬಹುದು ಅನ್ನೋದಕ್ಕೆ ನಾವು ತುಂಬ ಖುಷಿಯಾಗಿದೆ. ಇದೇ ರೀತಿ ನಿಮ್ಮ ಜೊತೆಗೆ ನಾವು ಕೂಡ ಇರ್ತೀವಿ, ನಮ್ಮ ಗ್ರಾಮಸ್ಥರೆಲ್ಲರೂ ಕೂಡ. ಮತ್ತು ಇದಕ್ಕೆ ಒಳ್ಳೆಯ ಗೌರವವನ್ನು ನಾವು ಎಲ್ಲರೂ ಕೊಡೋಣ. ಯಾಕಂದರೆ ಈ ಹಸಿರು ಶಾಲಿನ ಒಂದು ಮಹತ್ವನೇ ಬೇರೆ ಇರ್ತದೆ, ಅದಕ್ಕೆ ಗೌರವ ಇದೆ. ಈಗ ಒಂದು ಕಮಿಟಿಯಲ್ಲಿ ಒಬ್ಬರು ಅಧ್ಯಕ್ಷರು ಇದ್ದಾರೆ ಅಂದರೆ ಆ ಅಧ್ಯಕ್ಷರು ಯಾವ ರೀತಿಯೇ ಇರಲಿ, ಆದರೆ ಆ ಕುರ್ಚಿಗೊಂದು ಬೆಲೆ ಇದೆ. ಆ ಸ್ಥಾನದಲ್ಲಿ ನಾವು ಕೂರಬೇಕಾದ್ರೆ ಆ ಗೌರವ ನಾವು ಇಟ್ಟುಕೊಂಡು ಕೂರಬೇಕು. ಭಾರತ್ ಮಾತಾ ಕಿ ವಂದೇ ವಂದೇ ಏನೇ ಬರಲಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಶಿವಮೊಗ್ಗ ಜಿಲ್ಲಾ ರೈತ ಸಂಘಕ್ಕೆ, ಸಾಗರ ತಾಲೂಕು ರೈತ ಸಂಘ. ನಾನು ಅದೇ ರೀತಿ ನಮ್ಮ ಜಿಲ್ಲಾ ಅಧ್ಯಕ್ಷರಿಗೂ ಹಾಗೂ ತಾಲೂಕು ಅಧ್ಯಕ್ಷರಿಗೂ ಎಲ್ರಿಗೂ ಕೂಡ ನಾವು ಗೌರವವನ್ನು ಇನ್ನು ಮುಂದೆ ಕೊಡ್ತಾ ಹೋಗ್ತೀವಿ. ನಮ್ಮಲ್ಲಿ ಏನಾದರೂ ದೋಷ ಇದ್ದರೆ ತಾವು ಎಲ್ಲರೂ ಅದನ್ನು ಸರಿ ಮಾಡ್ಕೊಂಡು ಎಲ್ಲರೂ ಹೋಗೋಕ್ಕೆ ಒಳ್ಳೆಯದು ಅನ್ನಿಸ್ತದೆ.